ಕೆಲವು ದಿನಗಳಿಂದ ಡ್ರಗ್ಸ್ ಪಾರ್ಟಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದರಲ್ಲಿ ತೆಲುಗು ಮೂಲದ ನಟಿ ಹೇಮಾ ಅವರು ಕೂಡ ಇದ್ದರು. ಅನೇಕರು ಡ್ರಗ್ಸ್ ಸೇವಿಸಿದರು ಅನ್ನುವಂಥದ್ದು, ಜೊತೆಗೆ ಬ್ಲಡ್ ಸ್ಯಾಂಪಲ್ ಕೂಡ ಬಂದಿದೆ. ಅದರಲ್ಲಿ ಡ್ರಗ್ಸ್ ಸೇವನೆ ದೃಢಪಟ್ಟಿದೆ. ಇದೀಗ CCB ಮೇಲೆ ಒತ್ತಡ ಹೇರಿ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಹೇಮಾ ಪ್ರಯತ್ನ ಪಡ್ತಾ ಇದ್ದಾರಂತೆ. ನಟಿ ಹೇಮಾ ಡ್ರಗ್ಸ್ ಸೇವನೆ ದೃಢಪಟ್ಟಿದೆ. ಅವರ ಬ್ಲಡ್ ಸ್ಯಾಂಪಲಲ್ಲಿ ಅದು ಗೊತ್ತಾಗಿದೆ. ಇದೀಗ ನಟಿ ಹೇಮಾ ಅವರಿಗೆ ಎದುರಾಗುತ್ತಾ ಮತ್ತಷ್ಟು ಸಂಕಷ್ಟ. ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಹೇಮಾ CCB ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಹಾಕಿ ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ರೇವ್ ಪಾರ್ಟಿಗೆ ಮತ್ತೇರಿಸಿದ ನಟಿ. ಅಂದರೆ ನೀವು ಪಾರ್ಟಿ ಮಾಡಬಾರ್ದು ಅಂತಿಲ್ಲ. ಪಾರ್ಟಿಯಲ್ಲಿ ಸಾಧಾರಣವಾಗಿ ಎಣ್ಣೆ, ಆಮೇಲೆ ಸಿಗರೇಟು, ಡ್ಯಾಶ್ ಇದೆಲ್ಲವಿರುತ್ತೆ. ಆದರೆ ಕೆಲವು ಡ್ರಗ್ಸ್ಗಳನ್ನು, ಮಾದಕ ದ್ರವ್ಯಗಳನ್ನು, ಗಾಂಜಾ, ಆಮೇಲೆ ಇನ್ನಿತರ ಕೆಲವು ಮಾದಕ ದ್ರವ್ಯಗಳಿರುತ್ತೆ, ಅದನ್ನು ಯೂಸ್ ಮಾಡೋಂಗಿಲ್ಲ. ಅದನ್ನು ಯೂಸ್ ಮಾಡಿದರೆ ಖಂಡಿತವಾಗ್ಲೂ ಅವರ ವಿರುದ್ಧ ಕ್ರಮ ಕೈಗೊಳ್ಬೋದು. ಇವರೇ ಹೇಮಾ ಅಂತ ನೀವು ಅನೇಕ ತೆಲುಗು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನೋಡಿರ್ತೀರಿ. ಸಣ್ಣ ಪುಟ್ಟ ಕ್ಯಾರೆಕ್ಟರ್ ರೋಲ್ ಮಾಡ್ತಾ ಇರ್ತಾರೆ ಅವರು. ಇದೀಗ ಅವರು ಡ್ರಗ್ಸ್ ಸೇವನೆ ಮಾಡಿರೋದು ಅವರ ಬ್ಲಡ್ ರಿಪೋರ್ಟ್ನಿಂದ ದೃಢಪಟ್ಟಿದೆ. ಇದೀಗ ತಪ್ಪಿಸ್ಕೊಳ್ಬೇಕಾಗಿದೆ. ಅವರಿಗೆ CCB ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಒತ್ತಡಗಳಿರುತ್ತೆ. ಯಾವಾಗ ರೇವ್ ಪಾರ್ಟಿ ಮೇಲೆ ಪೊಲೀಸ್ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾರೋ ಅಕ್ಷರಶಃ ಕಂಗಾಲಕ್ಕೆ ಹೋಗ್ತಾರೆ ಹೇಮಾ. ತಪ್ಪಿಸ್ಕೊಳ್ಳೋ ಪ್ರಯತ್ನವಾಗಿ ವಿಡಿಯೋ ಮಾಡಿ ಹೈದರಾಬಾದ್ನಲ್ಲಿದ್ದೀನಿ ಇತ್ಯಾದಿ ಮಾಡಿದ್ದು. ಅದಾದ್ಮೇಲೆ ಅವರಲ್ಲೇ ಇದ್ರು ಅನ್ನೋದು ಗೊತ್ತಾಗಿತ್ತು, ಎಲ್ಲ ನಿಮಗೆ ಗೊತ್ತಿದೆ. ಆದರೆ ಇಡೀ ಈ CCB ಜಾಲದಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೇಮಾ ಭರ್ಜರಿ ಪ್ರಯತ್ನ ಮಾಡಿದ್ದಾರೆ. ರಾಜಕಾರಣಿಗಳಿಂದ ಒತ್ತಡ ತರೋ ಪ್ರಯತ್ನ ಕೂಡ ಮಾಡಿದ್ದಾರೆ. ಆದರೆ ಯಾವಾಗ ಈ ಪಾರ್ಟಿಯಲ್ಲಿದ್ದವರು ಎಲ್ಲರನ್ನೂ ಕೂಡ ಮುಲಾಜಿಲ್ದೆ ಡ್ರಗ್ಸ್ ಸೇವನೆ ಮಾಡಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ತಪಾಸಣೆಗೆ ಒಳಪಡಿಸಬೇಕು, ಪರೀಕ್ಷೆಗೆ ಒಳಪಡಿಸಬೇಕು ಅನ್ನೋದಾಗತ್ತೋ ಆಗ ಅನಿವಾರ್ಯವಾಗಿ ಹೇಮಾ ತಪಾಸಣೆಗೆ ಒಳಗಾಗ್ತಾರೆ. ಆಗ ಅವರು ಕೂಡ ಡ್ರಗ್ಸ್ ಸೇವಿಸಿದ್ದಾರೆ ಅನ್ನೋದು ಈಗ ಸದ್ಯಕ್ಕೆ ಗೊತ್ತಾಗಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. CCB ಮುಂದೆ ಹಾಜರಾಗಲೇಬೇಕಾದ ಪರಿಸ್ಥಿತಿ ಬಂತು. ಮುಂದಿನ ದಿನಗಳಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ 86 ಮಂದಿಗೂ ಕೂಡ ಒಂದಲ್ಲ ಒಂದಿನ ಗ್ರಹಚಾರ ಕಾದಿತ್ತು. ಓಕೆ, ಈ ಡ್ರಗ್ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಆನೇಕಲ್ ರಿಪೋರ್ಟರ್ ನವೀನ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಬೇರೆ ಬೇರೆ ರೀತಿಯ ಒತ್ತಡಗಳು ಬರುತ್ತೆ, ಗೊತ್ತಿರುವಂಥದ್ದೇ. ಈ ಹಿಂದೆ ಜೀವರಾಜ್ ಆಳು ಅವರ ಪುತ್ರ ಒಂದು ಇಂಥದೇ ರೇವ್ ಪಾರ್ಟಿಯಲ್ಲಿ ಸಿಕ್ಕಾಕೊಂಡಿದ್ದ. ರಾಗಿಣಿ ಇರ್ಬೋದು, ಅಥವಾ ಆ ಸಂದರ್ಭದಲ್ಲಿ ಸಂಜನಾ ಗಲ್ರಾಣಿ, ಆಮೇಲೆ ಅನೇಕರ ಹೆಸರುಗಳು ಅನೇಕರು ಬಂದು CCB ಮುಂದೆ ಒಂದು ರೀತಿಯಲ್ಲಿ ಮಾರ್ಚ್ ಫಾಸ್ಟ್ ಮಾಡಿದರು. ಅದು ಇನ್ನಷ್ಟೇ ಅದರ ಅಂತಿಮ ಹಂತದ ವಿಚಾರಣೆಗಳೇನೋ ಬಾಕಿ ಉಳಿದಿದೆ. ಈಗ 89 ಮಂದಿ ಡ್ರಗ್ಸ್ ಸೇವಿಸಿದ್ದಾರೆ ಅನ್ನೋದು ದೃಢಪಟ್ಟಿದೆ. ಅದರಿಂದ ಎಸ್ಕೇಪ್ ಆಗುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇರುತ್ತೆ. ಈ ಡ್ರಗ್ಸ್ ವಿಚಾರಗಳೆಲ್ಲ ಇದೆಯಲ್ಲ, ಇದು ಅಷ್ಟೊಂದು ಕಾಮನ್ ಆಗಿ ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಇಟ್ಕೊಳ್ಳಿ, ಯಾವುದು ಪ್ರಜ್ವಲ್ ರೇವಣ್ಣ. ಎಲ್ಲರೂ ಅದರ ಬಗ್ಗೆ ಒಂದು ವಿಶೇಷವಾದಂಥ ಆಸಕ್ತಿಯನ್ನು ಆಟೋಮೆಟಿಕಲಿ ವಹಿಸಿರ್ತಾರೆ. ಏನಾಯಿತು ಅಂತ ಹೇಳಿ. ಆದರೆ ಡ್ರಗ್ಸ್ ಅನ್ನೋಂಥ ವಿಚಾರ ಇದೆಯಲ್ಲ, ಅದು ಎಲ್ಲ ವರ್ಗಕ್ಕೆ ರೀಚ್ ಆಗೋದಿಲ್ಲ, ಕೆಲವು ಮೇಲ್ಮಟ್ಟದ ವರ್ಗಕ್ಕೆ ಮಾತ್ರ. ಸೊ ಹಾಗಿರುವಾಗ ಇದರಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮತ್ತೊಂದು ಮಗದೊಂದು. ಎಷ್ಟು ಜನರಿಗೆ ಇಲ್ಲಿ ತನಕ ಶಿಕ್ಷೆಯಾಗಿ ಒಳಗೆ ಹೋದದ್ದು ಇದೆ? ಯಾವ ರೀತಿಯಲ್ಲಿ ಸಾಕ್ತಾ ಇದೆ ತನಿಖೆ ನಿಮ್ಮ ಪ್ರಕಾರ? ಸಂಕಷ್ಟಗಳಾಗತ್ತಾ ಅಥವಾ ಕೆಲವು ದಿನಗಳ ನಂತರ ಮರೆತು ಹೋಗುವಂಥ ಸಾಧ್ಯತೆಗಳಿದೆ? ಇದು ಜನಸಾಮಾನ್ಯರಿಗೆ ಉದ್ಭವಿಸುವಂಥ ಪ್ರಶ್ನೆ. ನವೀನ್,
ಜಯಪ್ರಕಾಶ್ ಶೆಟ್ರೆ ತಾವು ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಈ ಹಿಂದೆಯೂ ಸಂಜನಾ ಗಲ್ರಾಣಿ ಇರ್ಬೋದು ಅಥವಾ ಏನು ಆ ಒಂದು ಡ್ರಗ್ಸ್ ಪ್ರಕರಣದಲ್ಲಿ ಸಾಕಷ್ಟು ಸಂಚಲನ ಬೆಂಗಳೂರಿನಲ್ಲಿ ಮೂಡಿಸಿತ್ತು. ಈ ಸಂದರ್ಭದಲ್ಲಿ CCB ಮತ್ತು ಪರಪ್ಪನ ಅಗ್ರಹಾರ 1 ತಿಂಗಳ ಕಾಲ ಏನು ಸಾಕಷ್ಟು ಒಂದು ಹೈ ವೋಲ್ಟೇಜ್ ತಾಣ ಆಗಿ ಕೂಡ ಮಾರ್ಪಟ್ಟಿತ್ತು. ಅದೇ ರೀತಿಯ ಪ್ರಕರಣ ಇನ್ನೊಮ್ಮೆ ಮತ್ತೆ ಆಗುತ್ತಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ರೇವ್ ಪಾರ್ಟಿ ಅಂದರೆ GR ಫಾರ್ಮ್ ಹೌಸ್ನಲ್ಲಿ ನಡೆದಂಥ ರೇವ್ ಪಾರ್ಟಿಯಲ್ಲಿ 86 ಜನರಿಗೆ ಈಗ ಏನು ಆ ಒಂದು ಸ್ಯಾಂಪಲ್ನಲ್ಲಿ ಅಂದರೆ 103 ಜನರಲ್ಲಿ 86 ಜನರ ಬ್ಲಡ್ ಸ್ಯಾಂಪಲ್ ಪಡೆಯಲಾಗಿತ್ತು. ಎಲ್ಲರಲ್ಲೂ ಕೂಡ ಈಗ ಅಂತಂದರೆ ಬಹುತೇಕ ಎಲ್ಲರಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 103 ಜನರಲ್ಲಿ 86 ಜನರ ಬ್ಲಡ್ ಸ್ಯಾಂಪಲ್ನಲ್ಲಿ ಈಗ ಪಾಸಿಟಿವ್ ಇದೆ ಅಂತ ಗೊತ್ತಾಗ್ತಾ ಇರುವಂತೆ ಈಗಾಗಲೇ ನಟಿ ಹೇಮಾ ಏನು ಈ ಒಂದು ಪ್ರಕರಣದಲ್ಲಿ CCB ಪೊಲೀಸರಿಗೂ ಕೂಡ ಸಾಕಷ್ಟು ಒತ್ತಡವನ್ನು ತಂದಿದ್ಲು. ಮಧ್ಯಾಹ್ನ 3 ಗಂಟೆಗೆ ಎಲ್ಲರೂ ರಾತ್ರಿ 8 ಗಂಟೆಯವರೆಗೂ ಕೂಡ ಆ ಬೆಳಗ್ಗೆ 3 ಗಂಟೆ ಜಾವಕ್ಕೆ ಏನು CCB ರೈಡ್ ಆಗಿತ್ತು. ಅದಾದ ಬಳಿಕ ಅದೇ ದಿನ ಸಂಜೆಯವರೆಗೂ ಕೂಡ ಎಲ್ಲರನ್ನೂ ತಪಾಸಣೆಗೆ ಒಳಪಡಿಸಿದ್ರು. ಬ್ಲಡ್ ಸ್ಯಾಂಪಲನ್ನು ಪಡೆಯಲಾಗಿತ್ತು. ಅವರ ಲಿಖಿತ ಆಧಾರ ಮತ್ತು ಅವರ ಅಡ್ರೆಸ್ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳನ್ನು CCB ಪೊಲೀಸರು ಪಡೆದಿದ್ರು. ಇದಾದ ಬಳಿಕ ಏನಲ್ಲಿ ಒಳಗಡೆ ರೇವ್ ಪಾರ್ಟಿಯಲ್ಲಿ ಯಾರು ಭಾಗಿಯಾಗಿದ್ರು ಬಹುತೇಕ ಯುವಕ ಯುವತಿಯರ ಬ್ಲಡ್ ಸ್ಯಾಂಪಲನ್ನು ಪಡೆದಾಗ ಈಗ 86 ಮಂದಿಯಲ್ಲಿ ನಟಿ ಹೇಮಾಗೂ ಕೂಡ ಪಾಸಿಟಿವ್ ಇದೆ ಅನ್ನೋ ಗೊತ್ತಾಗ್ತಾ ಏನೋ ಹಿನ್ನೆಲೆಯಲ್ಲಿ ತಾನು ಆ ಪ್ರಕರಣದಲ್ಲಿ ಇರಲೇ ಇಲ್ಲ, ನಾನು ಏನು ಹೈದರಾಬಾದ್ನಲ್ಲಿದ್ದೀನಿ, ತನ್ನ ಫಾರ್ಮ್ ಹೌಸ್ನಲ್ಲಿ ಇದ್ದೀನಿ ಅಂತ ಏನು ಸುಳ್ಳು ಒಂದಷ್ಟು ವಿಡಿಯೋಗಳನ್ನು ಮಾಡಿ ಹೊರಬಿಟ್ಟಿದ್ಲು. ಅದಾದ ಬಳಿಕ ಈಗ ಏನು ರಿಪಬ್ಲಿಕ್ ಕನ್ನಡವೂ ಕೂಡ ಆ ಒಂದು ಮರದ ಕೆಳಗಡೆ ನಿಂತ್ಕೊಂಡು ಹತ್ತು ವಿಡಿಯೋ ಏನು ಮಾಡಿದ್ಲು ಅದೇ ಮರವನ್ನು ರಿಪಬ್ಲಿಕ್ ಕನ್ನಡ ಅವತ್ತು ಇಲ್ಲೇ ಕೆಳಗಡೆ ಆ ಕಡೆ ಅಂದರೆ ವಿಡಿಯೋ ಏನು ಹೇಮ ಮಾಡಿದ್ಲು ಅದೇ ಸ್ಥಳವನ್ನು ತೋರಿಸುವ ಒಂದಷ್ಟು ಕೆಲಸವನ್ನು ಮಾಡಿತ್ತು. ಅದಾದ ಬಳಿಕ ಏನು ಮಾರನೇ ದಿನ CCB ಪೊಲೀಸರು ಕೂಡ ನಟಿ ಹೇಮ ಇರುವಂಥದ್ದು ಜೊತೆಗೆ ಅವಳ ಬ್ಲಡ್ ಸ್ಯಾಂಪಲನ್ನು ಕೂಡ ಪಡೆದಿದ್ದೀವಿ ಅಂತ ಹೇಳಿದರು. ಈಗ ನಟಿ ಹೇಮಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಯಾಕಂತ ಹೇಳಿದ್ರೆ CCB ಪೊಲೀಸರಿಗೆ ಒತ್ತಡ ತಂದು ಅವತ್ತು 3 ಗಂಟೆಗೆ ಅಲ್ಲಿಂದ ಹೊರಗಡೆ ಕದ್ದು ಮುಚ್ಚಿ ಹೋಗುವಂಥ ಕೆಲಸವನ್ನು ಮಾಡಿದ್ರೂ ಸಹ ಈಗ ಬ್ಲಡ್ ಸ್ಯಾಂಪಲ್ನಲ್ಲಿ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ CCB ಪೊಲೀಸರ ಮುಂದೆ ಹಾಜರಾಗಿ ಎಲ್ಲಿಂದ ಈ ಒಂದು ಮಾದಕ ವಸ್ತುಗಳನ್ನು ಪಡೆಯಲಾಗಿತ್ತು ಜೊತೆಗೆ MDM ಸೇರಿದಂತೆ ಏನು ಅಲ್ಲಿ ಏನು ಒಂದಷ್ಟು ಡ್ರಗ್ಸ್ಗಳನ್ನು ಬಾತ್ರೂಮ್ನಲ್ಲಿ ಹಾಕಿ ಫ್ಲೆಶ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಒಂದು ನಿಟ್ಟಿನಲ್ಲಿ ಯಾವ್ಯಾವ ರೀತಿಯ ಡ್ರಗ್ಸ್ಗಳನ್ನು ಆ ಒಂದು ವಾಸು ಅವರ ಬರ್ತ್ಡೇ ಪಾರ್ಟಿ ಹೆಸರಲ್ಲಿ ರೇವ್ ಪಾರ್ಟಿ ಏನು ಆಯೋಜನೆ ಮಾಡಲಾಗಿತ್ತು ಅಲ್ಲಿ ಪಡೆಯಲಾಗಿದೆ. ಇದೆಲ್ಲ ತನಿಖೆಗೆ ಹೇಮಾ ಕೂಡ ಹಾಜರಾಗಬೇಕಾಗಿದೆ. ಜಯಪ್ರಕಾಶ್ ಶೆಟ್ರೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಕೆಲವು ದಿನಗಳಿಂದ ಡ್ರಗ್ಸ್ ಪಾರ್ಟಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದರಲ್ಲಿ ತೆಲುಗು ಮೂಲದ ನಟಿ ಹೇಮಾ ಅವರು ಕೂಡ ಇದ್ದರು, ಅನೇಕರು ಡ್ರಗ್ಸ್ ಸೇವಿಸಿದರು ಅನ್ನುವಂಥದ್ದು. ಜೊತೆಗೆ ಬ್ಲಡ್ ಸ್ಯಾಂಪಲ್ ಕೂಡ ಬಂದಿದೆ, ಅದರಲ್ಲಿ ಡ್ರಗ್ಸ್ ಸೇವನೆ ದೃಢಪಟ್ಟಿದೆ. ಇದೀಗ CCB ಮೇಲೆ ಒತ್ತಡ ಹೇರಿ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಹೇಮಾ ಪ್ರಯತ್ನ ಪಡ್ತಾ ಇದ್ದಾರಂತೆ. ನಟಿ ಹೇಮಾ ಡ್ರಗ್ಸ್ ಸೇವನೆ ದೃಢಪಟ್ಟಿದೆ, ಅವರ ಬ್ಲಡ್ ಸ್ಯಾಂಪಲಲ್ಲಿ ಅದು ಗೊತ್ತಾಗಿದೆ. ಇದೀಗ ನಟಿ ಹೇಮಾ ಅವರಿಗೆ ಎದುರಾಗುತ್ತಾ ಮತ್ತಷ್ಟು ಸಂಕಷ್ಟ. ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಹೇಮಾ CCB ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಹಾಕಿ ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ರೇವ್ ಪಾರ್ಟಿಗೆ ಮತ್ತೇರಿಸಿದ ನಟಿ ಅಂದರೆ ನೀವು ಪಾರ್ಟಿ ಮಾಡಬಾರ್ದು ಅಂತಿಲ್ಲ. ಪಾರ್ಟಿಯಲ್ಲಿ ಸಾಧಾರಣವಾಗಿ ಎಣ್ಣೆ, ಆಮೇಲೆ ಸಿಗರೇಟು, ಡ್ಯಾಶ್ ಇದೆಲ್ಲವಿರುತ್ತೆ. ಆದರೆ ಕೆಲವು ಡ್ರಗ್ಸ್ಗಳನ್ನು, ಮಾದಕ ದ್ರವ್ಯಗಳನ್ನು, ಗಾಂಜಾ, ಆಮೇಲೆ ಇನ್ನಿತರ ಕೆಲವು ಮಾದಕ ದ್ರವ್ಯಗಳಿರುತ್ತೆ, ಅದನ್ನು ಯೂಸ್ ಮಾಡೋಂಗಿಲ್ಲ. ಅದನ್ನು ಯೂಸ್ ಮಾಡಿದರೆ ಖಂಡಿತವಾಗ್ಲೂ ಅವರ ವಿರುದ್ಧ ಕ್ರಮ ಕೈಗೊಳ್ಬೋದು. ಇವರೇ ಹೇಮಾ ಅಂತ ನೀವು ಅನೇಕ ತೆಲುಗು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನೋಡಿರ್ತೀರಿ. ಸಣ್ಣ ಪುಟ್ಟ ಕ್ಯಾರೆಕ್ಟರ್ ರೋಲ್ ಮಾಡ್ತಾ ಇರ್ತಾರೆ ಅವರು. ಇದೀಗ ಅವರು ಡ್ರಗ್ಸ್ ಸೇವನೆ ಮಾಡಿರೋದು ಅವರ ಬ್ಲಡ್ ರಿಪೋರ್ಟ್ನಿಂದ ದೃಢಪಟ್ಟಿದೆ. ಇದೀಗ ತಪ್ಪಿಸ್ಕೊಳ್ಬೇಕಾಗಿದೆ ಅವರಿಗೆ. CCB ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಒತ್ತಡಗಳಿರುತ್ತೆ.